ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಈಗ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಆಪ್ತ ಗೆಳೆಯ ತರುಣ್ ನಿಂದಲೇ ರನ್ಯಾ ರಾವ್ಗೆ ಖೆಡ್ಡ ತೊಡುವಂತ ಕೆಲಸಗಳು ಆಯ್ತಾ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಆ ಮೂಲಕ ಗೋಲ್ಡ್ ಕೇಸ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿರೋದು. ನಟಿ ರನ್ಯಾ ರಾವ್ ಖೆಡ್ಡಾಕ್ಕೆ ಬಿದ್ದಿದ್ದು ಹೇಗೆ ಅಂತೇಳಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ರನ್ಯಾ ರಾವ್ ಅನ್ನ ತಗಲಾಕಿಸಿದ್ದ ಗೆಳೆಯ ಅಂತ ಹೇಳಲಾಗ್ತದೆ. ಡಿಆರ್ಐ ಶೋಕಾಸ್ ನೋಟಿಸ್ಗೆ ಸ್ಮಗ್ಲರ್ಗಳು ಬೆದರಿದ್ರು. ಪ್ರಕರಣದಿಂದ ಬಚಾವಾಗಲು ರನ್ಯಾ ಗೆಳೆಯ ಯತ್ನಿಸಿದ್ದ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರನ್ಯಾ ರಾವ್ ಗೆಳೆಯನೇ ಖೆಡ್ಡ ತೋಡ್ದ? ಖಂಡಿತ ಇಲ್ಲಿ ನಾನು ಕೊಟ್ಟಿದ್ದು ಅಂದ್ರೆ ಚಿನ್ನದ ಬಿಸ್ಕೆಟ್ ಅಂತೂ ಕೊಟ್ಟಿರೋಂತೂ ನಿಜ. ಆದ್ರೆ ನಾನು ಚಿನ್ನದ ಬಿಸ್ಕೆಟ್ ಅನ್ನ ನೀಡಿದಂತಹ ಸ್ಥಳ ಏನಿದೆ ಅದು ದುಬೈ ಆಗಿರುವಂತಹ ಕಾರಣದಿಂದಾಗಿ ದುಬೈನಲ್ಲಿ ನನಗೆ ಒಂದು ಕಾನೂನು ಅನ್ವಯ ಆಗುತ್ತೆ. ಭಾರತದ ಕಾನೂನು ನನಗೆ ಯಾವುದೇ ರೀತಿಯಾದಂತಹ ಅನ್ವಯ ಆಗೋದಿಲ್ಲ. ಆದ್ರೂ ಕೂಡ ನನ್ನನ್ನು ಯಾಕೆ ಈ ರೀತಿಯಾಗಿ ಬಂಧನ ಮಾಡಿದ್ರಿ ಅಂತ ಹೇಳಿ ಬಂಧನ ಮಾಡಿದ್ರು ಮತ್ತು ಪ್ರಕರಣದಿಂದ ನನ್ನನ್ನು ಮುಕ್ತಗೊಳಿಸಿ ಅಂತ ಹೇಳಿ ಆತ ಒಂದು ಕೋರ್ಟ್ ನಲ್ಲಿ ಮನವಿಯನ್ನೇ ಮಾಡಲಾಗಿರುವಂತದ್ದು. ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ಕೊಟ್ಟಿರುವಂತಹ ಒಂದು ಶೋಕಾಸ್ ನೋಟಿಸ್ ಏನಿದೆ ಇದಕ್ಕೆ ಬೆದರಿದಂತಹ ಸ್ಮಗ್ಲರ್ಗಳು ಈ ರೀತಿಯಾದಂತಹ ಒಂದು ಉಲ್ಟಾ ಹೊಡೆದಿರುವಂತಹ ಕೆಲಸಗಳು ಕೂಡ ನಡೆದಿದೆ. ಅಂದ್ರೆ ಕೋರ್ಟ್ ಮುಂದೆ ಈ ರೀತಿಯಾಗಿ ರನ್ಯಾ ರಾವ್ ಗೆಳೆಯನಿಂದಲೇ ಈ ರೀತಿಯಾದಂತಹ ಒಂದು ಹೇಳಿಕೆ ಬಂದಂತಹ ಕಾರಣದಿಂದಾಗಿ ಈಗ ಸಂಪೂರ್ಣವಾಗಿ ರನ್ಯಾ ರಾವ್ ಏನಿದೆ ಆಕೆಯೇ ಇದೆಲ್ಲ ಪ್ರಕರಣದ ಒಂದು ಪ್ರಮುಖ ಆರೋಪಿಯಾಗಿ ಅಂತ ಆಗುತ್ತೆ. ಯಾಕಂದ್ರೆ ಇದು ಆಕೆಯ ಗೆಳೆಯ ಏನಾದ್ರೂ ದುಬೈನಲ್ಲಿಯೇ ವ್ಯವಹಾರವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಭಾರತದ ಕಾನೂನು ಅನ್ವಯ ಆಗೋದಿಲ್ಲ. ಅದರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಕೋರ್ಟ್ ಮುಂದಿನ ಹಂತದಲ್ಲಿ ತನಿಖಾಧಿಕಾರಿಗಳಿಗೆ ಒಂದು ಸೂಚನೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಇಲ್ಲಿ ಪ್ರಮುಖವಾಗಿ ಸಿಕ್ಕಿಬಿದ್ದಿರುವಂತದ್ದು ಅಂದ್ರೆ ಅಟ್ ಪ್ರೆಸೆಂಟ್ ಸಿಕ್ಕಿಬಿದ್ದಿರುವಂತದ್ದು ರನ್ಯಾ ರಾವ್ ಅಂತಾನೆ ಹೇಳ್ಬೋದು. ಈಕೆ ಇಲ್ಲಿ ಭಾರತದಲ್ಲಿ ಚಿನ್ನ ಮಾರಾಟ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತೆ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾಳೆ ಅನ್ನುವಂಥದ್ದು. ಹೀಗಾಗಿ ಆಕೆಗೆ ಮಾತ್ರ ಭಾರತದ ಕಾನೂನು ಅನ್ವಯ ಆಗುತ್ತೆ ಹೊರತು ಬೇರೆ ನಮಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಆತ ನುಣುಚಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಇಲ್ಲಿ ಅವರು ಈಗ ಸಿಕ್ಕಿರುವಂತಹ ಆರೋಪಿಗಳು ಅವರ ಬಚಾವು ಆಗೋದಕ್ಕೆ ಈಗಾಗಲೇ ಎಲ್ಲ ಇದನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾದಂತಹ ಪ್ರಯತ್ನ ಇದು ಕೂಡ ಅಂತ ಹೇಳ್ಬೋದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಈಗ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಆಪ್ತ ಗೆಳೆಯ ತರುಣ್ ನಿಂದಲೇ ರನ್ಯಾ ರಾವ್ಗೆ ಖೆಡ್ಡ ತೊಡುವಂತ ಕೆಲಸಗಳು ಆಯ್ತಾ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಆ ಮೂಲಕ ಗೋಲ್ಡ್ ಕೇಸ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಟ್ವಿಸ್ಟ್ ಸಿಕ್ಕಿರೋದು. ನಟಿ ರನ್ಯಾ ರಾವ್ ಖೆಡ್ಡಾಕ್ಕೆ ಬಿದ್ದಿದ್ದು ಹೇಗೆ ಅಂತೇಳಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ರನ್ಯಾ ರಾವ್ ಅನ್ನ ತಗಲಾಕಿಸಿದ್ದ ಗೆಳೆಯ ಅಂತ ಹೇಳಲಾಗ್ತದೆ. ಡಿಆರ್ಐ ಶೋಕಾಸ್ ನೋಟಿಸ್ಗೆ ಸ್ಮಗ್ಲರ್ಗಳು ಬೆದರಿದ್ರು. ಪ್ರಕರಣದಿಂದ ಬಚಾವಾಗಲು ರನ್ಯಾ ಗೆಳೆಯ ಯತ್ನಿಸಿದ್ದ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರನ್ಯಾ ರಾವ್ ಗೆಳೆಯನೇ ಖೆಡ್ಡ ತೋಡ್ದ? ಖಂಡಿತ ಇಲ್ಲಿ ನಾನು ಕೊಟ್ಟಿದ್ದು ಅಂದ್ರೆ ಚಿನ್ನದ ಬಿಸ್ಕೆಟ್ ಅಂತೂ ಕೊಟ್ಟಿರೋಂತೂ ನಿಜ. ಆದ್ರೆ ನಾನು ಚಿನ್ನದ ಬಿಸ್ಕೆಟ್ ಅನ್ನ ನೀಡಿದಂತಹ ಸ್ಥಳ ಏನಿದೆ ಅದು ದುಬೈ ಆಗಿರುವಂತಹ ಕಾರಣದಿಂದಾಗಿ ದುಬೈನಲ್ಲಿ ನನಗೆ ಒಂದು ಕಾನೂನು ಅನ್ವಯ ಆಗುತ್ತೆ. ಭಾರತದ ಕಾನೂನು ನನಗೆ ಯಾವುದೇ ರೀತಿಯಾದಂತಹ ಅನ್ವಯ ಆಗೋದಿಲ್ಲ. ಆದ್ರೂ ಕೂಡ ನನ್ನನ್ನು ಯಾಕೆ ಈ ರೀತಿಯಾಗಿ ಬಂಧನ ಮಾಡಿದ್ರಿ ಅಂತ ಹೇಳಿ ಬಂಧನ ಮಾಡಿದ್ರು ಮತ್ತು ಪ್ರಕರಣದಿಂದ ನನ್ನನ್ನು ಮುಕ್ತಗೊಳಿಸಿ ಅಂತ ಹೇಳಿ ಆತ ಒಂದು ಕೋರ್ಟ್ ನಲ್ಲಿ ಮನವಿಯನ್ನೇ ಮಾಡಲಾಗಿರುವಂತದ್ದು. ಡೈರೆಕ್ಟರೇಟ್ ರೆವಿನ್ಯೂ ಇಂಟೆಲಿಜೆನ್ಸ್ ಕೊಟ್ಟಿರುವಂತಹ ಒಂದು ಶೋಕಾಸ್ ನೋಟಿಸ್ ಏನಿದೆ ಇದಕ್ಕೆ ಬೆದರಿದಂತಹ ಸ್ಮಗ್ಲರ್ಗಳು ಈ ರೀತಿಯಾದಂತಹ ಒಂದು ಉಲ್ಟಾ ಹೊಡೆದಿರುವಂತಹ ಕೆಲಸಗಳು ಕೂಡ ನಡೆದಿದೆ. ಅಂದ್ರೆ ಕೋರ್ಟ್ ಮುಂದೆ ಈ ರೀತಿಯಾಗಿ ರನ್ಯಾ ರಾವ್ ಗೆಳೆಯನಿಂದಲೇ ಈ ರೀತಿಯಾದಂತಹ ಒಂದು ಹೇಳಿಕೆ ಬಂದಂತಹ ಕಾರಣದಿಂದಾಗಿ ಈಗ ಸಂಪೂರ್ಣವಾಗಿ ರನ್ಯಾ ರಾವ್ ಏನಿದೆ ಆಕೆಯೇ ಇದೆಲ್ಲ ಪ್ರಕರಣದ ಒಂದು ಪ್ರಮುಖ ಆರೋಪಿಯಾಗಿ ಅಂತ ಆಗುತ್ತೆ. ಯಾಕಂದ್ರೆ ಇದು ಆಕೆಯ ಗೆಳೆಯ ಏನಾದ್ರೂ ದುಬೈನಲ್ಲಿಯೇ ವ್ಯವಹಾರವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆತನಿಗೆ ಭಾರತದ ಕಾನೂನು ಅನ್ವಯ ಆಗೋದಿಲ್ಲ. ಅದರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನ ಕೋರ್ಟ್ ಮುಂದಿನ ಹಂತದಲ್ಲಿ ತನಿಖಾಧಿಕಾರಿಗಳಿಗೆ ಒಂದು ಸೂಚನೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಇಲ್ಲಿ ಪ್ರಮುಖವಾಗಿ ಸಿಕ್ಕಿಬಿದ್ದಿರುವಂತದ್ದು ಅಂದ್ರೆ ಅಟ್ ಪ್ರೆಸೆಂಟ್ ಸಿಕ್ಕಿಬಿದ್ದಿರುವಂತದ್ದು ರನ್ಯಾ ರಾವ್ ಅಂತಾನೆ ಹೇಳ್ಬೋದು. ಈಕೆ ಇಲ್ಲಿ ಭಾರತದಲ್ಲಿ ಚಿನ್ನ ಮಾರಾಟ ಮಾಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತೆ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾಳೆ ಅನ್ನುವಂಥದ್ದು. ಹೀಗಾಗಿ ಆಕೆಗೆ ಮಾತ್ರ ಭಾರತದ ಕಾನೂನು ಅನ್ವಯ ಆಗುತ್ತೆ ಹೊರತು ಬೇರೆ ನಮಗೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಆತ ನುಣುಚಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಇಲ್ಲಿ ಅವರು ಈಗ ಸಿಕ್ಕಿರುವಂತಹ ಆರೋಪಿಗಳು ಅವರ ಬಚಾವು ಆಗೋದಕ್ಕೆ ಈಗಾಗಲೇ ಎಲ್ಲ ಇದನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾದಂತಹ ಪ್ರಯತ್ನ ಇದು ಕೂಡ ಅಂತ ಹೇಳ್ಬೋದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್.